ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 19ನೇ ಪ್ರಶ್ನೆ, ಮೌರ್ಯರು ಮತ್ತು ಕುಶಾಣರು ಎಂಬಂತಹ ಚಾಪ್ಟರ್ ಇಂದ ಕಾನಿಷ್ಕನ ಆಡಳಿತದ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರು. ಕನಿಷ್ಕನ ಕಾಲದಲ್ಲಿ ಕುಶಾಣರ ಸಾಮ್ರಾಜ್ಯ ವಿಸ್ತಾರವಾಗಿ ಬೆಳೆಯುತ್ತೆ ಮತ್ತು ಓಕೆ. ಸೊ ಕನಿಷ್ಕನು ವಿಮಕಡ್ಫೀಸಸ್ ನ ನಂತರ ಬಂದಂತಹ ರಾಜ, ಕುಶಾಣರ ಒಬ್ಬ ಪ್ರಸಿದ್ಧ ರಾಜ ಕನಿಷ್ಕ. ಸಾಶಿ 78ರಲ್ಲಿ ಪ್ರಾರಂಭವಾಗಿ ಶಕಯುಗಕ್ಕೆ ನಾಂದಿಯನ್ನು ಹಾಡಿದಂತವನು ಕನಿಷ್ಕ. ಪುರುಷಪುರ ಕನಿಷ್ಕನ ರಾಜಧಾನಿ. ಮತ್ತೊಂದು ಪ್ರಸಿದ್ಧವಾದ ನಗರ ಅಂತಂದ್ರೆ ಮಥುರಾ. ಬೌದ್ಧ ಧರ್ಮವು ಈತನ ಕಾಲದಲ್ಲಿಯೂ ಕೂಡ ಸಮೃದ್ಧವಾಗಿ ಬೆಳೆಯುತ್ತೆ. ಅಶೋಕನಂತೆ ಕನಿಷ್ಕನು ಬೌದ್ಧ ಧರ್ಮಕ್ಕೆ ಪ್ರೋತ್ಸಾಹವನ್ನ ನೀಡಿದನು. ಅಶ್ವಘೋಷ, ವಸುಮಿತ್, ಸಂಘರಕ್ಷ ಮುಂತಾದ ವಿದ್ವಾಂಸರು ಈತನ ಕಾಲದಲ್ಲಿ ಇದ್ದರುಂಟು. 4ನೇ ಬೌದ್ಧ ಸಮಾವೇಶವನ್ನು ಈತ ಕಾಶ್ಮೀರದಲ್ಲಿ ನಡೆಸಿದನು. ಕನಿಷ್ಕನ ನೇತೃತ್ವದಲ್ಲಿ ಕಾಶ್ಮೀರದಲ್ಲಿ 4ನೇ ಬೌದ್ಧ ಸಮಾವೇಶ ಕೂಡ ನಡೆಯುತ್ತೆ. ಓಕೆನಾ. ಸೊ ಈತನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಮಧ್ಯ ಏಷ್ಯಾ ಹಾಗೂ ಚೀನಾಗಳಿಗೆ ನಿಯೋಗಗಳನ್ನು ಕೂಡ ಕಳಿಸ್ತಾನೆ. ಅಷ್ಟೇ ಅಲ್ಲದೆ ಕನಿಷ್ಕನ ಕಾಲದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕತ್ತೆ ಮಕ್ಕಳೇ. ಓಕೆ, ಗಾಂಧಾರ ಶಿಲ್ಪಕಲೆಯನ್ನ ಕೂಡ ಇವರು ಬೆಳೆಸ್ತಾರೆ. ಗಾಂಧಾರ ಶಿಲ್ಪಕಲೆ. ಈ ರೀತಿಯಾಗಿ ಕನಿಷ್ಕನ ಆಳ್ವಿಕೆಯು ಅತ್ಯಂತ ಪ್ರಸಿದ್ಧಿಯನ್ನ ಪಡೆಯುತ್ತೆ ಮಕ್ಕಳೇ. ಓಕೆ, ಈತನ ಆಳ್ವಿಕೆಯು ದಕ್ಷಿಣದ ಸಾಂಚಿ ಹಾಗೂ ಪೂರ್ವದ ಬನಾರಸ್ ವರೆಗೆ ಹರಡಿತ್ತು ಅಂತ ಹೇಳಲಾಗುತ್ತೆ. ಪೂರ್ವದ ಬನಾರಸ್ ವರೆಗೆ ಹರಡಿತ್ತು. ವಿಶಾಲವಾದ ಸಾಮ್ರಾಜ್ಯವನ್ನು ಕನಿಷ್ಕನು ಹೊಂದಿದ್ದನು. ಅದರಲ್ಲಿ ಪುರುಷಪುರ ರಾಜಧಾನಿ, ಇನ್ನೊಂದು ಮುಖ್ಯ ನಗರ ಮಥುರಾ. ಓಕೆ, ಥ್ಯಾಂಕ್ ಯು.